ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಾದ ಬೇಬಿ ಕಾರ್ನ್ ರವಾ ಫ್ರೈಯನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು 2 ಪ್ಯಾಕೆಟ್ ಬೇಬಿ ಕಾರ್ನನ್ನು ಫ್ರೈ ಮಾಡಲಿಕ್ಕೆ ತೆಗೆದುಕೊಂಡಿದ್ದೇನೆ. ನೀವು ನಿಮ್ಮ ಅಗತ್ಯಗನುಗುಣವಾಗಿ ಎಷ್ಟು ಬೇಕಷ್ಟು ತೆಗೆದುಕೊಳ್ಬೋದು. ಈಗ ಒಂದು ಬೇಬಿ ಕಾರ್ನನ್ನು ತೆಗೆದುಕೊಂಡು ನಡುವಲ್ಲಿ ಉದ್ದಕ್ಕೆ 2 ತುಂಡು ಮಾಡಿಕೊಳ್ಳಿ. ಬೇಬಿ ಕಾರ್ನ್ ತುಂಬ ದಪ್ಪ ಇದ್ದರೆ ಇನ್ನೊಂದು ಪೀಸ್ ಮಾಡಿಕೊಳ್ಳಿ, ಆಯಿತಾ. ನೋಡಿ, ನಾನೀಗ ತೆಗೆದುಕೊಂಡ ಪೀಸ್ ದಪ್ಪ ಇದೆ, ಹಾಗಾಗಿ ನಾನು ಅದನ್ನು ಇನ್ನೊಂದು ಪೀಸ್ ಮಾಡ್ತಾ ಇದ್ದೇನೆ. ನೀವು ಸೈಜ್ಗೆ ಅನುಗುಣವಾಗಿ ಕಟ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀವು ಬೇಬಿ ಕಾರ್ನನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ. ಬೇಬಿ ಕಾರ್ನ್ ರವಾ ಫ್ರೈಯನ್ನು ತಯಾರಿಸಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಟೀ ಸ್ಪೂನ್, ಕಾರ್ನ್ಫ್ಲೋರ್ 2 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹುಡಿ, ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬೌಲಿಗೆ ಗರಂ ಮಸಾಲೆ ಹುಡಿ, ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಮೆಣಸಿನ ಹುಡಿ, ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಕಟ್ ಮಾಡಿಟ್ಟುಕೊಂಡ ಬೇಬಿ ಕಾರ್ನ್ಗೆ ಈ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ನಾಜೂಕಾಗಿ ಮಿಕ್ಸ್ ಮಾಡಿಕೊಳ್ಳಿ, ಆಯಿತಾ. ಅಂದರೆ ಬೇಬಿ ಕಾರ್ನ್ ತುಂಡಾಗುವ ಚಾನ್ಸಸ್ ಇರ್ತದೆ. ಈಗ ಒಂದು ಪ್ಲೇಟ್ನಲ್ಲಿ ಬಾಂಬೆ ರವೆ ತೆಗೆದುಕೊಂಡು ಮಸಾಲೆ ಸೇರಿಸಿದ್ದ ಬೇಬಿ ಕಾರ್ನನ್ನು ಒಂದೊಂದಾಗಿ ಅದರಲ್ಲಿ ಡಿಪ್ ಮಾಡಿಕೊಳ್ಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಬೇಬಿ ಕಾರ್ನನ್ನು ಬಾಂಬೆ ರವಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೈಂಡಿಂಗ್ ಮಾಡಬೇಕು. ಬೈಂಡಿಂಗ್ ಮಾಡಿದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದಿಡ್ತಾ ಹೋಗಿ. ಉಳಿದ ಬೇಬಿ ಕಾರ್ನನ್ನು ಸಹ ಅದೇ ರೀತಿ ಬೈಂಡಿಂಗ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಅದನ್ನು ಒಂದು 10 ನಿಮಿಷ ಹಾಗೆಯೇ ಇಡಿ. ಈಗ ಒಂದು ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ, ಆಯಿತಾ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಬೇಬಿ ಕಾರ್ನನ್ನು ಎಣ್ಣೆಗೆ ಬಿಡ್ತಾ ಹೋಗಿ. ಬೇಬಿ ಕಾರ್ನು ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು. ಒಂದು 5 ನಿಮಿಷ ಹೀಗೆ ಫ್ರೈ ಮಾಡಬೇಕು. ನೋಡಿ, ಒಳ್ಳೆ ಬೈಂಡಾಗಿ ಫ್ರೈ ಆಗಿದೆ. ಒಂದು ಚೂರು ಸಹ ರವೆ ಬಿಟ್ಟು ಕೊಡಲಿಲ್ಲ. ಈಗ ಫ್ರೈ ಆಗಿದೆ, ಎಣ್ಣೆಯಿಂದ ತೆಗೆಯುವ. ಈಗ ಕ್ರಿಸ್ಪಿಯಾದ ಬೇಬಿ ಕಾರ್ನ್ ರವಾ ಫ್ರೈ ತಯಾರಾಗಿದೆ. ಧನ್ಯವಾದಗಳು.